ನಮಸ್ಕಾರ ಗುರು. ಇವತ್ತಿನ ದಿನ ಶುರುವಾಗಿದ್ದೇನೆ ಎಕ್ಸಸೈಸಿಂದ. ಎಕ್ಸಸೈಸ್ ಅಂತ ಅಂದರೆ ಕಲ್ಲುಗಳನ್ನ ನಾನು ತೊಗೊಂಡೋಗ್ಬೇಕಿತ್ತು ಮನೆ ಪಕ್ಕದಲ್ಲಿ. ಸೊ ಹಾಗಾಗಿ ಅದನ್ನೆಲ್ಲ ಎತ್ತಾಕೊಂಡು ತೊಗೊಂಡೋಗಿ ಡಂಪ್ ಮಾಡಿ, ಸೊ ಬೇಸಿಕ್ ವರ್ಕೌಟ್ ಮುಗೀತು. ರನ್ನಿಂಗ್ ಹೋಗುಮಾ? ರನ್ನಿಂಗು ಬಾ, ರನ್ನಿಂಗ್ ಹೋಗೋಣ, ಬಾ 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 ಬಾ. ಕಲ್ಲುಗಳನ್ನ ತೊಗೊಂಡು ಬಂದಾದಮೇಲೆ ನಮ್ಮ ಮಂಕಿ ಡಿ ಡಾಗಿ ಜೊತೆ ರನ್ನಿಂಗ್ ಹೊರಟೆ. ಇವತ್ತಿಂದ 21 ಡೇಸ್ ಕಂಟಿನ್ಯೂಸ್ ಆಗಿ ರನ್ನಿಂಗ್ ಚಾಲೆಂಜ್ ತೊಗೊಂಡಿದ್ದೀನಿ. ಅಂದರೆ ರೆಗ್ಯುಲರಾಗಿ ನನಗೆ ಕಂಟಿನ್ಯೂಟಿ ಬೇಕು. ಹಾಗಾಗಿ 21 ದಿನ ರನ್ ಮಾಡಿದ್ರೆ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ಡೈಲಿ ಮಿನಿಮಮ್ 5 ಕಿಲೋಮೀಟರ್ ರನ್ ಮಾಡಲೇಬೇಕು. ಟೈಮಿಂಗ್ಸ್ ಎಲ್ಲ ಮ್ಯಾಟ್ರ್ ಆಗಲ್ಲ ನನಗೆ. ಇವಾಗ ಜೇನುಳ ಕಡ್ದುಬಿಡ್ತು, ಇದು ನೋಡಿ ಸ್ವಲ್ಪ ಸಣ್ಣದಾಗಿ ಊದ್ಕೊಬಿಟ್ಟಿದೆ. ರನ್ನಿಂಗ್ ಮುಗಿಸ್ಕೊಂಡು ಮನೆ ಹತ್ರ ಬರೋಷ್ಟೊತ್ತಿಗೆ ನಮ್ಮ ಬಾಯ್ಸ್ ಬಂದಿದ್ದರು. ಅವರು ನನ್ನನ್ನು ಎತ್ತಾಕೊಂಡು ಕುಶಾಲನಗರಕ್ಕೆ ಸ್ವಿಮ್ಮಿಂಗಿಗೆ ಅಂತ ಹೊರಟರು. ಉದಯ್ ರೆಗ್ಯುಲರಾಗಿ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತಿದ್ದಾನೆ, ಹಾಗಾಗಿ ನೀನು ಬಾ ಅಂತ ವಿಡಿಯೋ ಮಾಡು ಅಂತ ಕೊಟ್ಟರೆ ನಮ್ಮ ಆಕಾಶ ಒಂದೇ ಬಿಟ್ಟ ಗುರು. ಆಕ್ಚುಯಲ್ ಪಾಂಡಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದನ್ನ ಕಾಸು ಕೊಟ್ಟು ಕ್ಲೋರಿನ್ ನೀರಿಗೆ ಕರ್ಕ ಬಂದರೆ ಬೋಳಿ ಬಿಟ್ಟು. ಅಂತೂ ಮಜಾ ಆಯಿತು ಗುರು ಇವತ್ತಂತೂ. ಸ್ವಿಮ್ಮಿಂಗ್ ಮಾಡಿ ರಿಟರ್ನ್ ಬರುವಾಗ ಒನ್ ಆಫ್ ಮೈ ಡ್ರೀಮ್ ಬೈಕ್ KLX 230 ಅಲ್ಲೇ ನಿಂತಿತ್ತು ಗುರು. ತಗೋಬೇಕು ಅನ್ನಿಸ್ತು, ಬಟ್ ಕಾಸಿರಲಿಲ್ಲ. ಹಾಗೆ ರಿಟರ್ನ್ ಬಂದು ಕೆಲಸ ಶುರು ಮಾಡಿದೆ. ಒಂದು ಸೈಡ್ ಸ್ಪ್ರಿಂಕ್ಲರ್ ಆನ್ ಮಾಡಿ ಇನ್ನೊಂದು ಸೈಡ್ ಕೆಲಸ ಶುರು ಮಾಡಿಕೊಂಡೆ. ಈ ಕೆಲಸದ ವಿಷಯ ಸಿಂಪಲ್ಲು. ಇದೊಂದು 2-3 ಅಡಿ ಕಡ್ಡಿಗಳನ್ನೆಲ್ಲ ಹಾಕಿಬಿಟ್ಟು, ಮರದ ತುಂಡೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕೋದು. ಅದಾದ ನಂತರ ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿ ಮಾಡೋದು, ಅಂದರೆ ತರಕಾರಿ ಬೆಳಿಲಿಕ್ಕೆ. ಸೊ ನೆಕ್ಸ್ಟ್ ಕೆಲಸನೇ ಇಲ್ಲಿ ಒಂದು ಚಿಕ್ಕದಾಗಿ ಮೆಟ್ಲು ಮಾಡ್ತಾಯಿದ್ದೀನಿ, ಅದನ್ನು ಕಂಟಿನ್ಯೂ ಮಾಡಿದೆ. ಇಷ್ಟೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಮುಸ್ಸಂಜೆ ಆಗೋಗ್ಬಿಟ್ಟಿತ್ತು. ಕಾಣಿಸ್ತಿರ್ಬೋದು ಏನು ಕ್ರೇಜಿಯಾಗಿ ಕಾಣಿಸ್ತಿದೆ ಅಂತ ಇಲ್ಲಿ. ನಂತರ ಫೈರ್ ಕ್ಯಾಂಪ್ ಹಾಕಿ ನಮ್ಮ ಬಾಯ್ಸ್ ಎಲ್ಲ ಅಲ್ಲೇ ಅಡುಗೆ ಮಾಡಿಕೊಂಡು ಇವತ್ತಿನ ದಿನನ ಖತಮ್ ಮಾಡಿದ್ವಿ ಇಲ್ಲಿಗೆ. ನಾಳೆ ಸಿಗುವ.